ಪದವಿ ಹಂತದಲ್ಲಿಯೇ ಸಂಶೋಧನಾ ಕ್ಷೇತ್ರದಲ್ಲಿ ತನ್ನದೇ ಆದ ಹೆಸರನ್ನು ಮೂಡಿಸಿರುವ ಎಸ್ಟಿಎಂ ಕಾಲೇಜಿನ ತೃತೀಯ BA ವಿದ್ಯಾರ್ಥಿ ಚಂದನ್ MA ಇವರು ಈಗಾಗಲೇ 17 ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ಸಲ್ಲಿ ರಿಸರ್ಚ್ ಪೇಪರನ್ನು ಪಬ್ಲಿಷ್ ಮಾಡಿದ್ದಾರೆ. ಅವರ ಈ ಸಾಧನೆಯ ಪಯಣದ ಬಗ್ಗೆ ಹೆಚ್ಚಿನ ಮಾಹಿತಿ ಅವರೊಂದಿಗೆ ಕೇಳೋಣ. ನೀವು ಸಂಶೋಧನಾ ಕ್ಷೇತ್ರಕ್ಕೆ ಬರಬೇಕು ಅಂತ ಯಾಕೆ ಅನ್ನಿಸ್ತು? ಇದರಿಂದಿನ ಪ್ರೇರಣೆ ಏನು? ಅಂದರೆ ನನ್ನ ಎರಡೂ ಕಾಂಬಿನೇಷನ್ನ ಸಬ್ಜೆಕ್ಟ್ಗಳಲ್ಲಿ ಫಸ್ಟ್ ಇಯರ್ಸಿಂದ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲ್ ಕಾನ್ಫರೆನ್ಸಸ್ನ ಆರ್ಗನೈಸ್ ಮಾಡ್ಕೊಂಡು ಬರ್ತಾಯಿದ್ರು. ಅಲ್ಲಿ ನಾವು ಕೂತು ನೋಡುವಾಗ ಬೇರೆ ಬೇರೆ ಕಾಲೇಜಿಂದ ರಿಸರ್ಚ್ ಸ್ಕಾಲರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಮತ್ತು PhD ಹೋಲ್ಡರ್ಸ್, ಅಕಾಡೆಮಿಷಿಯನ್ಸ್ ತುಂಬ ಜನ ಬಂದು ನಮ್ಮ ಕಾಲೇಜ್ನಲ್ಲಿ ಪೇಪರ್ ಪ್ರೆಸೆಂಟೇಷನನ್ನು ಮಾಡ್ತಾಯಿದ್ರು. ಆಗ ನಾವು ಯಾಕೆ ಅವರ ಥರ ಪೇಪರ್ ಪ್ರೆಸೆಂಟೇಷನ್ ಮಾಡಬಾರ್ದು ಅಥವಾ ರಿಸರ್ಚ್ ಫೀಲ್ಡಿಗೆ ಯಾಕೆ ಎಂಟ್ರಿ ಆಗಬಾರ್ದು ಅಂತೇಳಿ ನಮ್ಮಲ್ಲಿ ಒಂದು ಕ್ವಶನ್ ಇತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ದೀಪಕ್ ಶರ್ಮಾನವರು ನಮಗೆ ಲ್ಯಾಂಗ್ವೇಜ್ ಕ್ಲಾಸಸ್ಸಿಗೆ ಬರ್ತಾಯಿದ್ರು. ಅವರು ನೀವು ಯಾಕೆ ರಿಸರ್ಚಿಗೆ ಎಂಟರ್ ಆಗಬಾರ್ದು, ನಾನು ನಿಮಗೆ ಗೈಡ್ ಮಾಡ್ತೇನೆ ಅಂತ ಹೇಳಿ ತುಂಬ ನಮ್ಮನ್ನು ಸಪೋರ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ಫ್ಯಾಕ್ಟ್ ರಿಸರ್ಚಿನ ಬೇಸಿಕ್ ಒಂದು ಅಬ್ಸ್ಟ್ರಾಕ್ಟ್ ಅಂತ ಏನು ಕರಿತೇವೆ ಅದನ್ನೆಲ್ಲ ಅವರೇ ಮಾಡ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಹಾಗಾಗಿ ಅದು ನಮಗೆ ಒಳ್ಳೆ ಫೌಂಡೇಶನ್ ಹಾಕ್ಕೊಡ್ತಾ ಹೋಯಿತು. ಹಾಗಾಗಿ ನಾವು ರಿಸರ್ಚಿಗೆ ಎಂಟರ್ ಆಗಬೇಕು, ನಾವು ಬೇರೆ ಕಾಲೇಜವರ ಥರ ರಿಸರ್ಚ್ ಫೀಲ್ಡಲ್ಲಿ ಮುಂದುವರಿಬೇಕು ಅನ್ನೋ ಆಸಕ್ತಿ ಜಾಸ್ತಿ ಆಗ್ತಾ ಹೋಯಿತು. ಹಾಗೆ ಅವತ್ತು ಸ್ಟಾರ್ಟ್ ಆದಂಥ ರಿಸರ್ಚ್ ಜರ್ನಿ ಫಸ್ಟ್ ಪೇಪರಿಂದ ಈಗ ಇವತ್ತಿಗೆ 17th ಪೇಪರ್ವರೆಗೂ ಬಂದಿದೆ ಅಂಥೇಳಿ. ಈ ಜರ್ನಿಯಲ್ಲಿ ಏನೆಲ್ಲ ಚಾಲೆಂಜಸ್ನ ಫೇಸ್ ಮಾಡಿದ್ರಿ? ಬಟ್ ಅಕ್ರಾಸ್ ದಿ ಕರ್ನಾಟಕ ಬ್ರೋಷರ್ಸ್ ಬರ್ತಾ ಇದ್ದಾಗ ಅಲ್ಲಿ ಹೋಗಿ ಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿದಾಗ ಓವರ್ ನೈಟ್ ಟ್ರಾವೆಲ್ ಮಾಡಬೇಕಾಗಿ ಬರ್ತಾಯಿತ್ತು. ಅಲ್ಲಿ ಹೋಗಿ ಸ್ಟೇ ಆಗೋದು, ಮತ್ತು ಅಲ್ಲಿ ಹೊಸ ಪೀಪಲ್ ಒಟ್ಟಿಗೆ ಇಂಟರಾಕ್ಷನ್ ಮಾಡೋದಾಗಿರ್ಬೋದು. ಅಲ್ಲಿ ದೊಡ್ಡ ದೊಡ್ಡ ವಿದ್ವಾಂಸರು ಬರ್ತಾಯಿದ್ರು. ಅಂದರೆ ಕೆಲವೊಂದು ಕಾನ್ಫರೆನ್ಸಸ್ಸಲ್ಲಿ ನಾವೇ ಫಸ್ಟ್ ಸ್ಟೂಡೆಂಟ್ಸ್ ಹೋದದ್ದು ಕೂಡ ಇದೆ. ನಾನೊಬ್ಬ ಸೆಕೆಂಡ್ ಇಯರ್ BA ಸ್ಟೂಡೆಂಟ್. ಈಗ ಫಸ್ಟಿಗೆ ಏನು ಹೇಳ್ಬೋದು ಅಂತ ಹೇಳಿದ್ರೆ BA ಸ್ಟೂಡೆಂಟ್ಸ್ ಯಾರು ಕೂಡ ಈ ಕಾನ್ಫರೆನ್ಸಸ್ ಕಡೆಗೆ ಹೆಚ್ಚು ಮುಖ ಮಾಡೋದಿಲ್ಲ. ಎಲ್ಲರೂ ಕೂಡ ಟೆಕ್ಸ್ಟ್ ಬುಕ್ಸ್ ಆಗಿರ್ಬೋದು ಅಥವಾ ಏನು ಅಕಾಡೆಮಿಕ್ಸ್ ಒಳಗಡೆ ಇದೆ, ಕಾಲೇಜಲ್ಲಿ ಏನು ಒಳಗಡೆ ಇದೆ ಅದರಲ್ಲಿ ಮಾತ್ರ ಫೋಕಸ್ ಮಾಡ್ತಾ ಇರ್ತಾರೆ. ನಟಿಂಗಲ್ಲಿ ತುಂಬ ಎಫೆಕ್ಟ್ ಆಗ್ತಾ ಹೋಯಿತು. ನಿತ್ಯದ ಜರ್ನಿ ಹಾಗೆ ಕಾಲೇಜ್ ಲೈಫ್ ಹೇಗೋ ಬೇರೆ ಕಾಲೇಜ್ನಲ್ಲಿ ಹೋಗಿ ಪೇಪರ್ ಪ್ರೆಸೆಂಟೇಷನ್ ಮಾಡೋದು ಕೂಡ ಹಾಗೆ ಆಗಿಬಿಟ್ಟಿದೆ. ಹಾಗಾಗಿ ಈಗ ಅಷ್ಟು ದೊಡ್ಡ ಚಾಲೆಂಜಸ್ ಅಂತ ಏನು ಅನ್ನಿಸ್ತಾ ಇಲ್ಲ. ಆದರೆ ಬಿಗಿನಿಂಗಲ್ಲಿ ತುಂಬ ದೊಡ್ಡ ಚಾಲೆಂಜಸನ್ನು ಫೇಸ್ ಮಾಡಬೇಕಾಗಿ ಬಂತು. ಈ ರಿಸರ್ಚಿಗೆ ಸೋರ್ಸಸ್ನ ಎಲ್ಲಿ ಕಲೆಕ್ಟ್ ಮಾಡ್ತಾ ಇದ್ರಿ? ಈ ಟೈಮಲ್ಲಿ ನಿಮಗೆ ಕಾಲೇಜ್ ಲೈಬ್ರರಿ ಎಷ್ಟು ಹೆಲ್ಪ್ ಮಾಡ್ತು? ಅಂದರೆ ಸೋರ್ಸಸನ್ನು ಹೆಚ್ಚು ನಾನು ಆನ್ಲೈನಲ್ಲೇ ಬ್ರೌಸ್ ಮಾಡ್ತಾಯಿದ್ದೆ. ಅಂತ ಹೇಳಿದರೆ ವೆಲ್ ನೋನ್ ಪಬ್ಲಿಷ್ಡ್ ರಿವ್ಯೂಡ್ ಜರ್ನಲ್ಸ್ ಸಿಗ್ತಾಯಿತ್ತು, ಪಿಯರ್ ರಿವ್ಯೂಡ್ ಆರ್ಟಿಕಲ್ಸ್ ಸಿಗ್ತಾಯಿತ್ತು, ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಆಗಿರ್ಬೋದು. ಮತ್ತು ಇನ್ನು ನಮ್ಮ ಲೈಬ್ರರಿ ಬಗ್ಗೆ ಹೇಳೋದಾದರೆ 1,16,000ಕ್ಕೂ ಹೆಚ್ಚು ಪುಸ್ತಕ ನಮ್ಮ ಲೈಬ್ರರಿಯಲ್ಲಿದೆ. ಅದು ಅಲ್ಲದೆ ನಾವು ಬೇರೆ ಬೇರೆ ಕಾನ್ಫರೆನ್ಸಸ್ಸಿಗೆ ಹೋಗ್ತಾ ಇದ್ದಿದ್ದರಿಂದ ಅಲ್ಲಿ ಎಲ್ಲ ಕಾನ್ಫರೆನ್ಸಸ್ಸು ಒಂದರಿಂದ ಒಂದು ಡಿಫ್ರೆಂಟಾಗಿ ಥೀಮ್ಗಳು ಚೇಂಜ್ ಆಗ್ತಾ ಹೋಗ್ತಾಯಿತ್ತು. ಅಂದರೆ ನಮಗೆ ಯಾವ್ಯಾವ ಕಾನ್ಫರೆನ್ಸಿಗೆ ಯಾವ್ಯಾವ ಥೀಮಿಗೆ ಸೆಟ್ ಆಗುತ್ತೋ ಎಲ್ಲ ರಿಲೇಟೆಡ್ ಬುಕ್ಸು ಕೂಡ ಲೈಬ್ರರಿಯಲ್ಲಿ ಇರ್ತಾಯಿತ್ತು. ಹೋಗ್ತಾ ಇದ್ವಿ, ಓದ್ತಾ ಇದ್ವಿ. ಮ್ಯಾಗ್ಝಿನ್ಸ್ ಆಗಿರ್ಬೋದು, ಒಳ್ಳೊಳ್ಳೆ ರಿಸರ್ಚ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಆಗಿರೋದು ಕೂಡ ಲೈಬ್ರರಿಯಲ್ಲಿ ಸಿಗ್ತಾ ಇತ್ತು. ಅದೇ ಅಲ್ಲದೆ ನಮ್ಮ ಕಾಲೇಜಿನ ಸ್ವಂತ ಮ್ಯಾಗ್ಝಿನ್ ಶೋಧ ಅನ್ನೋದೇನಿದೆ ಅದರ ಆರ್ಟಿಕಲ್ಸಲ್ಲೂ ಕೂಡ ತುಂಬ ಇನ್ಫಾರ್ಮೇಷನ್ಸ್ ಸಿಗ್ತಾ ಇತ್ತು. ಫಸ್ಟ್ ಟೈಮ್ ಪೇಪರ್ ಪ್ರೆಸೆಂಟ್ ಮಾಡಿದ್ದಕ್ಕೂ ಆಮೇಲೆ ಪ್ರೆಸೆಂಟ್ ಮಾಡಿದ್ದಕ್ಕೂ ಏನೆಲ್ಲ ಚೇಂಜಸ್ನ ನೋಡಿದ್ರಿ? ಏನೆಲ್ಲ ಚೇಂಜಸ್ನ ನೀವು ಅಡಾಪ್ಟ್ ಮಾಡ್ಕೊಂಡ್ರಿ? ಅಂದರೆ ಫಸ್ಟ್ ಟೈಮ್ ಮಾಡುವಾಗ ಹೇಗಿತ್ತು ಅಂತ ಹೇಳಿದರೆ ಬೇಸಿಕ್ ಆಗಿರೋದ್ರಿಂದ ಅಂದರೆ ಸಿಂಪಲ್ ರಿಸರ್ಚ್ ಸ್ಟಾರ್ಟ್ ಮಾಡುವಾಗ ಯಾವ್ಯಾವ ಮೆಥಡ್ಸ್ ಇದೆ ಅದನ್ನು ಮಾತ್ರ ಫಾಲೋ ಮಾಡ್ತಾಯಿದ್ವಿ. ಬಟ್ ಹೋಗ್ತಾ ಹೋಗ್ತಾ ಒಂದೊಂದೇ ಮೆಥಡ್ಸನ್ನು ತುಂಬ ಚೆನ್ನಾಗಿ ಅಂದರೆ ಇನ್ಡೆಪ್ತಾಗಿ ಹೇಳ್ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು ನಮ್ಮ ಗೈಡ್ಗಳಾಗಿರ್ಬೋದು. ಅಂದರೆ ನಾನು ಒಬ್ಬರ ಅಂಡರಲ್ಲೇ ತುಂಬ ಪೇಪರ್ಸನ್ನು ಪ್ರೆಸೆಂಟ್ ಮಾಡಲಿಲ್ಲ. ಒಂದು ನಮ್ಮ ಎಕನಾಮಿಕ್ಸ್ ಮಹೇಶ್ ಶೆಟ್ಟಿ ಸರ್ ಆಗಿರ್ಬೋದು, ಗಣರಾಜ್ ಸರ್, ಸೂರ್ಯನಾರಾಯಣ್ ಸರ್ ಇವರೆಲ್ಲ ಅಂಡರಲ್ಲಿ ಮಾಡ್ತಾ ಇದ್ದಾಗ ಅಂದರೆ ಒಬ್ಬೊಬ್ಬರ ರಿಸರ್ಚ್ ಡಿಸೈನ್ ಅನ್ನೋದು ವೇರಿ ಆಗ್ತಾ ಹೋಗುತ್ತೆ. ಫಸ್ಟ್ ಆರ್ಟಿಕಲಿಂದ 17th ಆರ್ಟಿಕಲ್ಗೂ ಕಂಪ್ಲೀಟ್ ವೇರಿಯೇಷನ್ ಇದೆ. ನೆಕ್ಸ್ಟ್ ಇನ್ನೂ ಬೇರೆ ಬೇರೆ ಟಾಪಿಕ್ಸ್ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಇದ್ದೀರಾ? ಫ್ಯೂಚರ್ ಪ್ಲ್ಯಾನ್ಸ್ ಏನಿದೆ? ಅಂದರೆ ಈಗ ನೆಕ್ಸ್ಟ್ ಒಂದು ಕಾನ್ಫರೆನ್ಸಿಂದ ಇನ್ನೊಂದು ಕಾನ್ಫರೆನ್ಸಿಗೆ ಥೀಮ್ಸ್ ಚೇಂಜ್ ಆಗ್ತಾ ಹೋದಾಗೆ ಎಲ್ಲ ಫೀಲ್ಡನ್ನು ಕೂಡ ಕವರ್ ಮಾಡಬೇಕಾಗುತ್ತೆ. ಆ್ಯಸ್ ಎ ರಿಸರ್ಚರ್ ನಾವು ಯಾವುದೋ ಒಂದು ಕ್ಷೇತ್ರಕ್ಕೆ ಮಾತ್ರ ಸ್ಟಿಕ್ ಆನ್ ಆಗಿ ಪೇಪರ್ಸನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಓವರಾಲ್ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂತ ಹೇಳಿದರೆ ಅದೇ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಆಗ್ತಾಯಿತ್ತು. ಬೇರೆ ಕಾನ್ಫರೆನ್ಸಸ್ಸಿಗೆ ಹೋಗಿ ಪೇಪರ್ ಪ್ರೆಸೆಂಟೇಷನ್ ಮಾಡಬೇಕಾದ್ರೆ ಅಥವಾ ರಿಸರ್ಚ್ ಪೇಪರನ್ನು ಡಿಸೈನ್ ಮಾಡಬೇಕಾದ್ರೆ ನಮ್ಮ ಗೈಡ್ ಏನಂತ ಬೈಬೋದು ಅಥವಾ ನಿಮಗೆ ರಿಸರ್ಚ್ ಬಗ್ಗೆ ನಾಲೆಜಲ್ಲಿ ಏನೇನೋ ಹೇಳ್ಬೋದು ಅನ್ನೋ ತುಂಬ ಭಯ ಇತ್ತು. ಅದೇ ಒಂದು ವರ್ಡ್ ಫೈಲಿಗೆ ಮಾಡಿಡುವಾಗಲೇ ಗೊತ್ತಾಗಿದ್ದು ನನ್ನ 16 ರಿಸರ್ಚ್ ಆರ್ಟಿಕಲ್ ಪ್ರೆಸೆಂಟೇಷನ್ ಆಗಿದೆ ಅಂಥೇಳಿ. ಅಲ್ಲಿವರೆಗೂ ನನಗೆ ಕೂಡ ಗೊತ್ತಾಗಲಿಲ್ಲ. ಅಂತ ಹೇಳಿದರೆ ಅದಷ್ಟು ಸ್ಮೂತಾಗಿ ಕ್ಯಾರಿ ಆಗ್ತಾ ಹೋಯಿತು ಅಂಥೇಳಿ. ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತ ಹೇಳಿದರೆ ನಮಗೆ ಯಾವುದಾದ್ರೂ ಒಂದು ಕ್ಷೇತ್ರದ ಮೇಲೆ ಇಂಟ್ರೆಸ್ಟ್ ಇದ್ದು ನಾವು ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತಾ ಹೋದಾಗ ಆ ಜರ್ನಿ ಅನ್ನೋದು ತುಂಬ ಸರಾಗಿ ಹೋಗ್ತಾ ಹೋಗುತ್ತೆ. ಪ್ರಿಪ್ರೇಷನ್ಸ್ ಟೈಮ್ ಎಷ್ಟು ಕಷ್ಟ ಆಗ್ತಿದ್ರು ಕೂಡ ಅದು ಸರ್ಟಿಫಿಕೇಟ್ ಸಿಗುವಾಗ ಕೈಗೆ ಎಲ್ಲವೂ ಕೂಡ ಮರ್ತು ಹೋಗಿ ಒಂದು ಹ್ಯಾಪಿನೆಸ್ ಅನ್ನೋದು ಮುಖದಲ್ಲಿ ಮಿಡ್ತಾ ಇತ್ತು. ಮತ್ತು ಜೂನಿಯರ್ಸ್ಗೆ ಅಥವಾ ಯಾರೆಲ್ಲ ರಿಸರ್ಚ್ ಫೀಲ್ಡ್ಗೆ ಬರಬೇಕು ಅಂತ ಇದ್ದಾರೆ ಅವ್ರಿಗೆ ಕಿವಿ ಮಾತು ಹೇಳೋದಾದರೆ ಏನು ಹೇಳ್ತೀರಾ? ಈಗಲಿಂದ ರಿಸರ್ಚನ್ನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತೇನೆ. ಯಾಕೆ ಅಂತ ಹೇಳಿ ಯಾವುದೇ ಒಂದು ಹೈಯರ್ ಎಜುಕೇಷನ್ ಅಥವಾ ಈಗ ಮಾಸ್ಟರ್ಸ್ ಮಾಡಬೇಕು ಅನ್ನೋ ಯಾವುದಾದ್ರೂ ವೆಲ್ ನೋನ್ ಯೂನಿವರ್ಸಿಟೀಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಹೋದರೆ ಅವರು ಫಸ್ಟ್ ಕೇಳೋದು ನಿಮಗೆ ರಿಸರ್ಚ್ ಮೇಲೆ ಐಡಿಯಾ ಇದೆಯಾ ಅಥವಾ ಮುಂಚೆ ಯಾವುದಾದ್ರೂ ರಿಸರ್ಚ್ ಪೇಪರನ್ನು ಪ್ರೆಸೆಂಟ್ ಮಾಡಿದ್ದೀರಾ ಅಂತ ಹೇಳಿ.
ಕ್ಷೇತ್ರದಲ್ಲಿ. ಅಂದರೆ ಈಗ ರಿಸರ್ಚ್ ಕ್ಷೇತ್ರಕ್ಕೆ ಹೆಚ್ಚು ಒಲವನ್ನು ಕೊಡ್ತಾ ಇದ್ದಾರೆ. ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸುಮಾರು ಫಂಡ್ಗಳು ಬರ್ತಾ ಇದೆ. ಮುಂದೆ ಮಾಸ್ಟರ್ಸ್ ಮಾಡುವಾಗ JRF ಅಂದರೆ ಜೂನಿಯರ್ ರಿಸರ್ಚ್ ಫೆಲೋಶಿಪ್ ಅನ್ನೋ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಅದನ್ನು ಕ್ಲಿಯರ್ ಮಾಡಿದರೆ ಪರ್ ಮಂತ್ 50,000 ರುಪೀಸ್ ಸ್ಟೈಫಂಡನ್ನು ಸೆಂಟ್ರಲ್ ಗೌರ್ಮೆಂಟೇ ಕೊಡ್ತಾ ಇದೆ. ಮತ್ತು JRF ಅಂತಕ್ಕಂಥ ಎಕ್ಸಾಮ್ಸನ್ನು ಕೂಡ ಕ್ಲಿಯರ್ ಮಾಡ್ಬೋದು. ಮತ್ತು ದೇರ್ ಈಸ್ ಅನ್ ಆಪ್ಷನ್ ಕಾಲ್ಡ್ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಆಗಿರ್ಬೋದು ಅಂತ ಹೇಳಿದ್ರೆ ಹೆಚ್ಚು ಪ್ರೆಸೆಂಟೇಷನ್ ಮಾಡುವಾಗ ಅವರಿಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸಿಂದ ರೆಕಗ್ನಿಷನನ್ನು ಕೊಡುತ್ತೆ. CC NSS ಅವರಿಗೆ ಅದರ್ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಹೇಗೋ, ಸ್ಪೋರ್ಟ್ಸ್ ಅವರಿಗೆ ಅವರ ಫೀಲ್ಡ್ ಹೇಗೋ, ಒಬ್ಬ ಅಕಾಡೆಮಿಷಿಯನಿಗೆ ಈ ರಿಸರ್ಚ್ ಫೀಲ್ಡ್ ಅನ್ನೋದು ತುಂಬ ಹೆಲ್ಪ್ ಆಗುತ್ತೆ. ಹಾಗೆ ಇದರಿಂದ ತುಂಬ ಅಚೀವ್ಮೆಂಟನ್ನು ಮಾಡ್ಬೋದು. ಇವರ ಈ ಸಾಧನೆ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಉದಾಹರಣೆ. ಇವರಿಗೆ ಇನ್ನಷ್ಟು ಯಶಸ್ಸು ಸಿಗಲಿ ಅಂತ ಆಶಿಸ್ತಾ ಕ್ಯಾಮ್ರಾ ಪರ್ಸನ್ ತರುಣ್ ಜೊತೆ ಅನುಶ್ರೀ, ನಮ್ಮೂರ ವಾರ್ತೆ, ಪತ್ರಿಕೋದ್ಯಮ ವಿಭಾಗ, SDMC ಉಜಿರೆ.